ನೋಡ್ರಿ ಗಾರ್ಡಿಯನ್ ಬೆಲ್ಲು, ಇವ್ರಿಗೆಲ್ಲ ಗಾರ್ಡಿಯನ್ ಬೆಲ್, ನಮಗೆ ಗಾರ್ಡಿಯನ್ ಬೆಲ್ ಕೊಡೋರು ಯಾರು ಇಲ್ಲ. ಯಾಕೆ RX100 ಇದು ಬಂದು ಜಪಾನ್ ಮಾಡಲು ಎಸ್ಕೋರ್ಟ್ಸ್ ಗ್ರೂಪ್ಗೆ ಸೇರಿರುವಂಥದ್ದು. ಸ್ಟಾಕ್ RX100 ಇದು. ಬೇಕಂದರೆ ನೀವು ಕಾರ್ಬೇಟ್ರ್ ಮೇಲೆ ನೋಡ್ಬೋದು, ಮೇಡ್ ಇನ್ ಜಪಾನ್ ಅಂತ ಇದೆ. ಅಷ್ಟು ಓಲ್ಡ್ ಮಾಡಲು, ಇದರಲ್ಲಿ ಒಳ್ಳೆ ಮೈಲೇಜು ಕೊಡುತ್ತೆ ನೀವು ಹೆಂಗೆ ಓಡಿಸ್ಕೊಂಡ್ರೇನು. ಫುಲ್ ಗಾಡಿ ಸ್ಟಾಕಲ್ಲಿದೆ, 4 ಸ್ಪೀಡ್ ಇದು. ನಿಮಗೆ ಹೆಂಗೆ ಬ್ರೋ RX ಕ್ರೇಜು? RX ಕ್ರೇಜಾ ಬ್ರೋ? 8th ಇದ್ದಾಗ ಫ್ರೆಂಡ್ ಗಾಡಿ ಇತ್ತು ಬ್ರೋ, ಅವಾಗ ಓಡಿಸಿದಾಗ ಇಷ್ಟ ಆಗಿ ಇವಾಗ RX ತೊಗೊಂಡಿರೋದು. ಇವನ ಹತ್ರ 4 ಗಾಡಿ ಇದೆ. ಒಂದು ಸಮರಾಯ್ ಇದೆ, 13 ಇದು ಬಂದು 100. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಬಂದು 135 ಇದೆ. ಇನ್ನೊಂದು 5 ಸ್ಪೀಡ್ ಗ್ಯಾರೇಜಲ್ಲಿ ರೆಡಿ ಮಾಡಿಸ್ತಾ ಇದ್ದಾನೆ. ಗಾಡಿಗಳಿಗೆಲ್ಲ ಕಿಕ್ ಕೊಡಿದ್ರೇನೆ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ. RX ಕ್ರೇಜು ಹೇಳೋದೇ ಬೇಡ ಬಿಡಿ. ಯಾವುದು ಇವಾಗ ಬರೋಂಥ ಗುಜರಿ ಗಾಡಿಗಳೆಲ್ಲ ಇವಾಗ ಬರ್ತಾ ಇರೋವು ಇದು ಇವಾಗ ಹಿಂಗೆ ಕ್ರೇಜ್ ಮಾಡಿಬಿಟ್ಟಿದ್ದಾವೆ. ಇವಾಗ ಬರ್ತಾ ಇರೋಂಥ ಗಾಡಿಗಳು, ಈ ಗಾಡಿಗಳೆಲ್ಲ ಅವಾಗೇ ಕ್ರೇಜ್ ಮಾಡಿತ್ತು. ಅಪ್ಪಾಗ್ಲಿ ಇವೆಲ್ಲ ಡ್ಯಾಟ್ಸ್. ಇವಾಗ ಬರ್ತಾ ಇರೋದೆಲ್ಲ ಸನ್ಸ್. చేసినంత చేసి సారీ ఎప్పుడైతే అలవాటే కదా మీకు లవ్ ఫెయిల్యూర్ ఇక్కడ. ಆದರೆ ಈ ಗಾಡಿಗಳಲ್ಲಿ ಹಂಗಲ್ಲ. ಪ್ರತಿಯೊಂದು ಗೇರಲ್ಲೂ ನಿಮಗೆ ಒಳ್ಳೆ ಪವರ್ ಇರುತ್ತೆ. ಈ ಗಾಡಿಯಲ್ಲಿ ನಿಮ್ಗೆ ಓಡಿಸ್ತಾ ಇದ್ರೆ ಒಳ್ಳೆ ಪವರ್ ಬರುತ್ತೆ. ವಿಡಿಯೋನೇ ಆನ್ ಮಾಡಿಲ್ಲ, ಅಲ್ಲಿಂದ ಆನೇ ಮಾಡಿಲ್ಲ. ಫುಲ್ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಆಗಿದೆ. ಲಿಂಕ್ ನಲ್ಲಿ ಮತ್ತು ಬಯೋದಲ್ಲಿದೆ, ಎಲ್ಲರೂ ಹೋಗಿ ಚೆಕ್ ಮಾಡಿ.